ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮಿನಿ ಲಾಗ್ ಡೇಟ್ಗೆ ಸುಸ್ವಾಗತ ನಿಮ್ಮೆಲ್ರಿಗೂ. ಬೆಳಗ್ಗೆದ್ದು ಮೇಡಮ್ ಜೊತೆ ಬಯಸ್ಕೊಂಡಿಲ್ಲ ಅಂದ್ರೆ ಆ ದಿನ ಪೂರ್ತಿನೇ ಆಗಲ್ಲ. ಏನಾಯ್ತಂತೆ ನೀವೇ ನೋಡಿ. ವಾವ್, ಇದನ್ನೆಲ್ಲ ನಿನ್ನೆ ಕ್ಲೀನ್ ಮಾಡಿದ್ದು. ನನ್ನ ಬಟ್ಟೆ ಎಲ್ಲಿದೆ? ಬಟ್ಟೆ ತಗೋಬೇಕಲ್ಲ ನಾನು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೆನ್ನೆ ನೈಟ್ ಎಲ್ಲ ನಿದ್ದೆ ಇಲ್ದಿರ ನಿದ್ದೆ ಕಟ್ಟು ಇದೆಲ್ಲ ಮಾಡಿದ್ರೆ ನೀನ್ ಹಿಂಗ್ ಮಾಡೋದಾ? ಇನ್ಮೇಲೆ ಏನಾನ ಬಟ್ಟೆ ತಗೋಬೇಕು ಅಂದ್ರೆ ನಾನು ಕೇಳ್ಬಿಟ್ಟು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಆಮೇಲೆ ನನ್ನ ತಲೆಯಲ್ಲೂ ಡೌಟ್ ಬಂತು, ಯಾಕೆ ಹೆಣ್ಮಕ್ಳು ಯಾವಾಗಲೂ ಚಿಕ್ಕ ಬಾಟ್ಲಲ್ಲೇ ನೀರು ಕುಡಿಯೋದು, ಮತ್ತೆ ಪಿಂಕ್ ಕಲರ್ ಯಾಕೆ ಇಷ್ಟ ಅವ್ರಿಗೆ? ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಷ್ಟು ಭಾಳ ಇರೋ ಹೆಲ್ಮೆಟ್ನ ನಾನೇ ಹಂಗೂ ಹಿಂಗೂ ಹಾಕೊಂಡು ಮ್ಯಾನೇಜ್ ಮಾಡ್ಕೊಂಡು ಓಡಿಸ್ತಾ ಇದ್ದಾರೆ. ಇವಳು ನನ್ನ ಮೇಲೇ ಬಿದ್ದು ಒದ್ದಾಡ್ತಾ ಇದೆ. ನಾನು ಟಿಫಿನ್ ಮಾಡಲ್ಲ ಅಂದಿದ್ದಕ್ಕೆ ಮೇಡಮ್ ಒಂದೇ ದೋಸೆ ಹಾಕ್ಸ್ಕೊಂಡು, ಹಂಗಂತ ನಾನು ಸುಮ್ಮನೆ ತನ ಗ್ಯಾಪಲ್ಲಿ ಒಂದು ದೆಬ್ಕೊಂಡು ತಿಂದ್ಬಿಟ್ಟೆ. ಹೌದು, ನಾನು ಸಖತ್ತಾಗಿ ಆಕ್ಟಿಂಗ್ ಮಾಡ್ಬಿಟ್ಟು ನನ್ನ ಪೆಟ್ ಚಿತ್ರಾನ್ನ ತಿಂದ್ಬಿಟ್ಟೆ. ಟಿಫಿನ್ ತಿಂದ್ಬಿಟ್ಟು ಮೇಡಮ್ ಹಾಸ್ಪಿಟಲ್ ಹತ್ರ ಬಿಟ್ಟರೆ ಇವತ್ತು ಬಾಯ್ ಹೇಳ್ಬಿಡೋದ. ಬಾಯ್ ಮೇಡಮ್ ಬಾಯ್ ಹೇಳಿರೋ ಖುಷಿಯಾಗಿ ಸ್ಪೀಡಾಗಿ ಮನೆಗೆ ಹೋಗಿ ಸೇರ್ಕೊಬಿಡೋಣ ಅಂತ ಬಂದರೆ ಮತ್ತೆ ಟ್ರಾಫಿಕಲ್ಲಿ ಸಿಗುತ್ತೆ. ಮತ್ತೆ ಅದೇ ಹಣೆ ಬರ, ಮತ್ತೆ ಅದೇ ಟ್ರಾಫಿಕ್. ಇವತ್ತು ಶನಿವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡಬೇಕಾಗಿತ್ತು. ಅದಕ್ಕೆ ಮನೇಲಿ ಹೂವು ಇರಲಿಲ್ಲ, ಕೆಳಗಡೆ ಹೂ ಬಂದಿತ್ತು, ಹೂ ತೊಳಕ್ಕೆ ಬಂದೆ. ಎಲ್ಲರೂ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಪೂಜೆ ಮಾಡಿದ್ರೆ ನಾನು ಸೂರ್ಯ ತಲೆ ಮೇಲೆ ಬಂದ್ಮೇಲೆ ಪೂಜೆ ಮಾಡ್ತಿದ್ದೆ. ಹೆಂಗೂ ತಲೆ ಮೇಲೆ ಬರೋದು ಬಂದ್ಬಿಟ್ಟಿದೆ, ಹಂಗೆ ನನ್ನ ತಲೆ ಮೇಲೆ ಆಶೀರ್ವಾದ ಮಾಡೋಗಪ್ಪ ಸೂರ್ಯ ಅಂತ ಕೇಳ್ಕೊಂತ ಇದ್ದೆ. ಸೂರ್ಯನ ಆಶೀರ್ವಾದ ಇದ್ರೆ ಅಷ್ಟೇ ನಡೆಯುತ್ತಾ. ಮತ್ತೆ ಒಳಗಡೆ ಬಂದು ನಮ್ಮ ಮನೆ ದೇವರ ಹತ್ರ, ಲಕ್ಷ್ಮೀ ದೇವರ ಹತ್ರ, ಸರಸ್ವತಿ ದೇವರ ಹತ್ರ, ರಾಘವೇಂದ್ರ ಸ್ವಾಮಿಗಳ ಹತ್ರ ಆಶೀರ್ವಾದ ತಗೊಂಡೆ. ಪೂಜೆ ಆದಮೇಲೆ ಮಿರರ್ ಹತ್ರ ಹೋಗಿ ಗಿಲ್ಲಿ ಸ್ಟೈಲಲ್ಲಿ ಒಂದು ಪೋಸ್ ಕಟ್ಟೆ. ಬೆಳಗ್ಗೆಯಿಂದ ನೀರು ಕುಡಿದಿಲ್ಲ ಅಂತ ನೀರು ಕುಡಿದ್ರೆ ಹೊಟ್ಟೆ ಒಳಗೆ ನೀರು ಹೋದ ತಕ್ಷಣ ನೀರು ಮಾಯ ಆಗ್ಬಿಡೋದ. ನೀರು ಮಾಯ ಆದರೆ ನಾನು ಬಿಡ್ತೀನಿ, ಅದಕ್ಕೆ ಇನ್ನೇನು ಗ್ಲಾಸ್ ಎಕ್ಸ್ಟ್ರಾ ನೀರು ಕುಡಿದೆ. ಆಮೇಲೆ ಕೆಲಸಕ್ಕೆ ಹೋಗೋದೇನು ಲೇಟ್ ಅಂತ ಹೇಳಿ ಸ್ವಲ್ಪ ಪಾಚ್ಕೊಂಡೆ. ಆಮೇಲೆ ಎದ್ಬಿಟ್ಟು ಏನಾದ್ರು ಹೊಡ್ಕೋಬೇಕಂತ ಸೆಂಟ್ ಹೊಡ್ಕೊಂಡೆ. ಬರೀ ಇಂಥದೆಯಾ? ಹ್ಞೂ ಅಕ್ಕ, ನಾವು ಬರೀ ಇಂಥದೆಯಾ ಅಂತ ಹೇಳಿ ಹೆಲ್ಮೆಟ್ ಹಾಕೊಂಡೆ. ಹೆಲ್ಮೆಟ್ ಹಾಕೊಂಡು ನಾನು ಆಮೇಲೆ ನಮ್ಮ ರಾಣಿಗೆ ಪೆಟ್ರೋಲ್ ಹಾಕ್ಸ್ದೆ. ನಮ್ಮ ರಾಣಿಗೆ ಪೆಟ್ರೋಲ್ ಹಾಕಿದ ತಕ್ಷಣ ಧೂಮು ಚಲೆ ಅಂತ ಓಡೋಕೆ ಸ್ಟಾರ್ಟ್ ಮಾಡಿದ್ಲು. ಓಕೆ, ಇದಾಗಿತ್ತು ಇವತ್ತಿನ ಮಿನಿ ಲಾಗ್ ಇಷ್ಟ ಆದ್ರೆ ಫಾಲೋ ಮಾಡಿ. ಮತ್ತೆ ನಾಳೆ ವಿಡಿಯೋ ಸಿಗ್ತೀನಿ. ಟಾಟಾ, ಬಾಯ್.